ಪಕ್ಷಗಳಿಗೂ ಸಿದ್ಧಾಂತ ಇಲ್ಲ, ರಾಜಕಾರಣಿಗಳಿಗೂ ಸಿದ್ಧಾಂತ ಇಲ್ಲ. ಯಾವ ಎಲೆಕ್ಷನ್ ಬಂದಾಗ ಅವ್ರು ಬಂದ್ರೆ ಅವ್ರನ್ನ ಸೇರಿಸ್ಕೋತಾವೆ ಪಕ್ಷಗಳು ಕೂಡ ಇವ್ರು ಎಂಥವ್ರು ಅಂತ ನೋಡೋದಿಲ್ಲ. ಅವ್ರಿಗೂ ಹೆಡ್ ಕೌಂಟ್ ಇಂಪಾರ್ಟೆಂಟು. ರಾಜಕಾರಣಿಗಳಿಗೂ ಅವರ ಕ್ಷೇತ್ರಕ್ಕೆ ಅವ್ರಿಗೆ ಬರಬೇಕಾದಷ್ಟು ದುಡ್ಡು ಬಂದ್ಬಿಡ್ಬೇಕು, ಅವ್ರಿಗೆ ಸಿಗ್ಬೇಕಾದಷ್ಟು ಪ್ರಾತಿನಿಧ್ಯ ಸಿಗಬೇಕು. ರಾಜಕೀಯ ಅಂದ್ರೇನೆ ಹೀಗಾಗಿ ಹೋಗಿದ್ಯಾ? ಮಾನ ಮರ್ಯಾದೆ ನಾಚಿಕೆ ಯಾವುದೋ ಇಲ್ಲದೆ ಜಂಪಿಂಗ್ ಪಾಲಿಟಿಕ್ಸ್ ಆಗ್ಬಿಟ್ಟಿದೆ ಅಂತ. ಎನಿವೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟೋರಿ. ಕುರುಕ್ಷೇತ್ರಕ್ಕೂ ಮುನ್ನ ಕರ್ನಾಟಕಕ್ಕೆಲ್ಲ ಟ್ಯಾಕ್ಸ್ ಸಮರ ನಡೀತಾ ಇದೆ. ಚುನಾವಣೆಗೂ ಮುಂಚೆನೆ ಕರ್ನಾಟಕದಲ್ಲಿ ಟ್ಯಾಕ್ಸ್ ಸಮರ. ಕರ್ನಾಟಕದ ತೆರಿಗೆ ಹಣವನ್ನ ಕೇರಳದ ವ್ಯಕ್ತಿಗೆ ಪರಿಹಾರ ನೀಡೋದಕ್ಕೆ ಬಳಸಿಕೊಳ್ಳಲಾಗಿದೆ. ಯಾಕೆ ಇಂಥ ಮಾತು ಬಂತು ಅಂತಂದ್ರೆ, ವಯನಾಡ್ನಲ್ಲಿ ಆನೆ ದಾಳಿಗೆ ವ್ಯಕ್ತಿ ಬಲಿಯಾಗಿ. ನೋಡಿ, ಕರ್ನಾಟಕದ ಆನೆ ಅಂತೆ. ಕರ್ನಾಟಕದ ಆನೆ ಕೇರಳದ ಆನೆ ಅಂತ ಇರುತ್ತೇನ್ರಿ? ಆನೆಗೆ ಯಾವ್ದ್ರಿ ರಾಜ್ಯ? ಮನುಷ್ಯರುಗಳು ಮಾಡ್ಕೊಂಡಿರೋ ರಾಜ್ಯ. ಕರ್ನಾಟಕದ ಆನೆ ಅಂತೆ, ಕೇರಳದ ಆನೆ ಅಂತೆ. ಕರ್ನಾಟಕದ ಆನೆ ತುಳಿದಿದೆ ಅಂತೆ. ಹಂಗಾಗಿ ಕೇರಳಕ್ಕೆ ಹೋಗಿ ಅಲ್ಲಿನ ವ್ಯಕ್ತಿಗೆ ಕರ್ನಾಟಕದ ದುಡ್ಡಿಂದ ಪರಿಹಾರ ಕೊಡ್ಬೇಕಂತೆ. ಕರ್ನಾಟಕದಲ್ಲೇ ಆನೆ ದಾಳಿಗೆ ಬಲಿಯಾದಂತಹ ರೈತನಿಗೆ ಪರಿಹಾರ ಕೊಟ್ಟಿಲ್ಲ. ಪೂರ್ಣ ಪರಿಹಾರ ಇನ್ನೂ ಕೂಡ ಕೊಟ್ಟಿಲ್ಲ. ಘೋಷಣೆ ಮಾಡಿದಷ್ಟು ಪರಿಹಾರವನ್ನ ಇನ್ನೂ ಕೂಡ ಕೊಟ್ಟಿಲ್ಲ. ರಾಹುಲ್ ಗಾಂಧಿಯನ್ನು ಖುಷಿ ಪಡಿಸೋದಕ್ಕೆ ಕನ್ನಡಿಗರ ಹಣವನ್ನ ಸಂದಾಯ ಮಾಡಲಾಗಿದೆ, ಇದು ಆರೋಪ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಕೂಡ ಟೀಕಾ ಪ್ರಹಾರವನ್ನ ಮಾಡ್ತಾ ಇದೆ. ಆನೆ ದಾಳಿಗೆ ಬಲಿಯಾಗಿದ್ದಾರೆ ಅಂತ. ಯಾಕ್ರಿ ರಾಹುಲ್ ಗಾಂಧಿ ಅವ್ರನ್ನ ಖುಷಿ ಪಡಿಸೋದಕ್ಕೆ ಕನ್ನಡಿಗರ ಹಣ ಬಳಕೆ ಆಗ್ಬೇಕು? ಇವತ್ತು ಈ ಆನೆ ಪಾಲಿಟಿಕ್ಸ್ ಅಂದರೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಏನಾಗ್ತಾ ಇದೆ ಅಂತೇಳಿ. ನಮಗೆ ತೆರಿಗೆ ಪಾಲಿನ ಹಂಚಿಕೆಯಲ್ಲಿ ಸರಿಯಾಗಿ ಕೊಡ್ತಾ ಇಲ್ಲ, ತಾರತಮ್ಯ ಮಾಡಿದೆ ಅಂತೇಳಿ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡಿದ್ರಲ್ಲ. ಈಗ ಕೇರಳ ಸರ್ಕಾರದ ಹತ್ರ ದುಡ್ಡಿಲ್ವಾ? ನಿಮ್ಮದೇ ಮೈತ್ರಿ ಸರ್ಕಾರ ತಾನೇ ಅಲ್ಲಿರೋದು, ಅಲ್ಲೇ ಹೇಳಿ ಕೊಡಿಸ್ಬೋದಿತ್ತಲ್ವಾ? ಯಾಕೆ ಕರ್ನಾಟಕದಿಂದ 15 ಲಕ್ಷ ಪರಿಹಾರ ಘೋಷಣೆ ಮಾಡಿರೋದು? ಏನು ಕಾರಣ ಗೊತ್ತಾ? ಈ ರಿಪೋರ್ಟ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಎಸ್ ವೀಕ್ಷಕರೇ, 10 ದಿನದ ಹಿಂದೆ ಕೇರಳದ ವಯನಾಡಿನಲ್ಲಿ ಕಾಡಾನೆಯೊಂದು ಮನೆಗೆ ನುಗ್ಗಿ ಅಜೀಶ್ ಎಂಬಾತನ ಮೇಲೆ ದಾಳಿ ಮಾಡಿ ಕೊಂದು ಹಾಕಿತ್ತು. ಕೇರಳದಲ್ಲಿ ಆನೆ ದಾಳಿಗೆ ರಾಜ್ಯದಿಂದ ಪರಿಹಾರ. ಕೇರಳದ ವಯನಾಡು ಜಿಲ್ಲೆಯ ಬೇಲೂರಿನ ಛತ್ತೀಗಢದಲ್ಲಿ ಆನೆ ದಾಳಿಗೆ ಅಜೀಶ್ ಅನ್ನುವವರು ಮೃತಪಟ್ಟಿದ್ರು. ಇನ್ನು ಕೇರಳ ಸರ್ಕಾರ ಪರಿಹಾರ ನೀಡಿದ್ರೆ ಸುದ್ದಿ ಆಗ್ತಾ ಇರ್ಲಿಲ್ವೇನೋ. ಆದ್ರೆ ಪರಿಹಾರ ಕೊಟ್ಟಿರೋದು ಕರ್ನಾಟಕದ ಸರ್ಕಾರ. 15 ಲಕ್ಷ ಪರಿಹಾರ ಆದೇಶ ಹೊರಡಿಸಿರೋದು ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ರಾಹುಲ್ ಗಾಂಧಿ ಅವ್ರನ್ನ ಖುಷಿ ಪಡಿಸೋಕ್ಕೆ, ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಖುಷಿ ಪಡಿಸೋಕ್ಕೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅಂತೇಳಿ ನಮ್ಮ ರಾಜ್ಯದ ಜನರ ತೆರಿಗೆ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಇದು ಖಂಡನೀಯ. ಯಾರನ್ನು ಕೇಳಿ ಈ ರೀತಿ ರಾಜ್ಯ ಸರ್ಕಾರ ನಿರ್ಧಾರವನ್ನು ಕೈಗೊಳ್ತಾರೆ? ನಿಮ್ಮ ನಾಯಕರನ್ನು ಖುಷಿ ಪಡಿಸೋಕ್ಕೋಸ್ಕರ ಏನು ಬೇಕಾದ್ರೂ ನಿರ್ಧಾರ ಮಾಡೋದಕ್ಕೆ ಹೇಳೋರು ಕೇಳೋರು ಯಾರೂ ಇಲ್ದಂತಾಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಆನೆ ದಾಳಿ ತುತ್ತಾದವರು ಯಾರು, ಯಾವ ರಾಜ್ಯದವರು, ಎಲ್ಲಾಗಿದೆ ಅನ್ನೋದೊಂದು ಪ್ರತ್ಯೇಕ. ಪರಿಹಾರ ಕೊಡೋ ವಿಚಾರಗಳು ಪ್ರತ್ಯೇಕ. ಆದರೆ ಇವತ್ತು ಪರಿಹಾರ ಕೊಡ್ತಾ ಇರೋದು ಸಿದ್ದರಾಮಯ್ಯನವರ ಈಶ್ವರ್ ಖಂಡ್ರೆ ಅವರ ಸೂಚನೆ ಮೇರೆಗಲ್ಲ. ಅಂದರೆ ಕರ್ನಾಟಕದ ಮುಖ್ಯಮಂತ್ರಿಗಳ ಮತ್ತು ಅರಣ್ಯ ಮಂತ್ರಿಗಳ ಮೂಲಕ ಇಲ್ಲಿ ಆಡಳಿತ ನಡೆಯುತ್ತಾ ಇಲ್ಲ. ಪತ್ರ ಯಾರದ್ದು ಕೇಳಿದರೆ ವೇಣುಗೋಪಾಲರು ಸುರ್ಜೇವಾಲದ್ದು. ಅಂದರೆ ಕರ್ನಾಟಕ ರಾಜ್ಯವನ್ನು ಸುರ್ಜೇವಾಲ ಮತ್ತು ವೇಣುಗೋಪಾಲ್ ಆಳ್ತಾ ಇದ್ದಾರೆ ಹೊರತು ಈಶ್ವರ್ ಖಂಡ್ರೆ ಮತ್ತು ಸಿದ್ದರಾಮಯ್ಯ ಅವರು ಆಳ್ತಾ ಇಲ್ಲ ಅನ್ನೋದಕ್ಕೆ ಈ ಪತ್ರ ಒಂದು ಸಾಕ್ಷಿ ಅಂತ ಅನಿಸುತ್ತೆ ನನಗೆ. ಅಡ್ರೆಸ್ಸನ್ನು ರಾಹುಲ್ ಗಾಂಧಿ ವೇಣುಗೋಪಾಲಿಗೆ ಮಾಡಿರೋದು ರಾಜಕೀಯ ತೆವಲಿಗೆ ರಾಜ್ಯದ ಖಜಾನೆಯನ್ನು ಖರ್ಚು ಮಾಡ್ತಿದ್ದಾರೆ. ಈಶ್ವರ್ ಖಂಡ್ರೆಯ ಹಣ ಕೊಟ್ಟಿದ್ದರೆ ನಾವ್ಯಾರೂ ಪ್ರಶ್ನೆ ಮಾಡುವ ಅಧಿಕಾರವೂ ಇರ್ತಿರಲಿಲ್ಲ, ಪ್ರಶ್ನೆ ಮಾಡ್ತಾನೂ ಇರಲಿಲ್ಲ. ಸಿದ್ದರಾಮಯ್ಯನವ್ರ ಜೋಬಿಂದ ಹಣ ಕೊಟ್ಟಿದ್ದರೆ ನಾವು ಯಾರೂ ಅವ್ರನ್ನ ಪ್ರಶ್ನೆ ಮಾಡ್ತಿರಲಿಲ್ಲ. DK ಶಿವಕುಮಾರ್ ಅವರ ಜೋಬಿಂದ ಹಣ ಕೊಟ್ಟಿದ್ದರೆ ನಾವು ಪ್ರಶ್ನೆ ಮಾಡ್ತಿರಲಿಲ್ಲ. KPCCಯಿಂದ ಹಣ ಕೊಟ್ಟಿದ್ದರೂ ಕೂಡ ನಾವು ಪ್ರಶ್ನೆ ಮಾಡ್ತಿರಲಿಲ್ಲ. ಕೊಟ್ಟಿರೋದು ಕರ್ನಾಟಕ ರಾಜ್ಯದ ಜನರ ತೆರಿಗೆ ಹಣನ. ಹಾಗಾಗಿ ಇದು ತಪ್ಪು. ಈ ನಿರ್ಧಾರ ತೆಗೆದುಕೊಂಡ್ರೆ ತಪ್ಪು. ಕೇರಳದಲ್ಲಿ ಸರ್ಕಾರ ಇಲ್ವಾ? ಕೇರಳದಲ್ಲಿ ಸರ್ಕಾರ ಇಲ್ಲ. ಕೇರಳ ಸರ್ಕಾರ ಕೂಡ ಕೇಳಿ ವೇಣುಗೋಪಾಲ್ ಅವರಿಗೆ, KC ವೇಣುಗೋಪಾಲ್ ಅವರಿಗೆ. ನಾನು ಕೇಳ್ತೇನೆ ಸಿದ್ದರಾಮಯ್ಯ ಅವರಿಗೆ, ನಿಮ್ಮದು ಕರ್ನಾಟಕದ ಸರ್ಕಾರವೋ ಕೇರಳದ ಸರ್ಕಾರವೋ? ಪರಿಹಾರಕ್ಕೆ ವಯನಾಡು ಸಂಸದ ರಾಗ ಸೂಚನೆ. ರಾಜ್ಯ ಸರ್ಕಾರಕ್ಕೆ KC ವೇಣುಗೋಪಾಲ್ ಸೂಚಿಸಿದ್ರ?
ಇನ್ನು ಪರಿಹಾರ ಫೈಟ್ ಇಲ್ಲಿಗೆ ಮುಗ್ದಿಲ್ಲ. ಸ್ವತಃ ವಯನಾಡು ಸಂಸದರಾಗಿರುವ ರಾಹುಲ್ ಗಾಂಧಿ ಸಭೆ ಮಾಡಿ ಪರಿಹಾರ ನೀಡುವಂತೆ ಸೂಚನೆ ಕೊಟ್ಟಿದ್ದಾರಂತೆ. ಈ ಬೆನ್ನಲ್ಲೇ ಕೆಸಿ ವೇಣುಗೋಪಾಲ್ ರಾಜ್ಯ ಸರ್ಕಾರದ ಮೂಲಕ ಪರಿಹಾರದ ಆದೇಶ ಹೊರಡಿಸಲಾಗಿದೆ ಎನ್ನಲಾಗ್ತಾ ಇದೆ. ಮನೆಗೆ ಮಾರಿ ಊರಿಗೆ ಉಪಕಾರಿ. ಹಾಸನದ ಮನು ಕುಟುಂಬಕ್ಕೆ ಅರ್ಧಂಬರ್ಧ ಪರಿಹಾರ. ಹೌದು ವೀಕ್ಷಕರೇ, ಕೇರಳದಲ್ಲಿ ಮೃತಪಟ್ಟ ಅಜೀಶ್ ಎಂಬಾತನಿಗೆ 15 ಲಕ್ಷ ರೂಪಾಯಿ ಘೋಷಣೆ ಮಾಡಿದೆ. ಆದರೆ ನಮ್ಮ ರಾಜ್ಯದ ಅದೆಷ್ಟೋ ರೈತರು ಪ್ರಾಣ ಕಳೆದುಕೊಂಡ್ರು ಕವಡೆ ಕಾಸು ಸಿಕ್ಕಿಲ್ಲ. ಇನ್ನು 2023ರ ನವೆಂಬರ್ನಲ್ಲಿ ಹಾಸನದ ಹೆಬ್ಬನಹಳ್ಳಿಯಲ್ಲಿ ಆನೆ ದಾಳಿಗೆ ಮನು ಎಂಬಾತ ಮೃತಪಟ್ಟಿದ್ದರು. ಮನು ಕುಟುಂಬಕ್ಕೆ ಕೇವಲ 7.5 ಲಕ್ಷ ಕೊಟ್ಟು ಸರ್ಕಾರ ಕೈ ತೊಳೆದುಕೊಂಡಿದೆ. ಆದರೆ ವಯನಾಡಲ್ಲಿ ಮೃತಪಟ್ಟ ಅಜೀಶ್ ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ನೀಡಿ ಒಂದು ಕೇರಳಕ್ಕೆ ಬೆಣ್ಣೆ, ರಾಜ್ಯದ ರೈತರಿಗೆ ಸುಣ್ಣ ಎಂಬಂತೆ ಸರ್ಕಾರ ಮಾಡಿದೆ. ಒಟ್ಟಾರೆ ಪರಿಹಾರ ದಂಗಲ್ನಿಂದ ರಾಜ್ಯ ಸರ್ಕಾರ ಮತ್ತೊಂದು ವಿವಾದ ಮೈ ಮೇಲೆ ಎಳೆದುಕೊಂಡಿದೆ. ಹೇಳೋದೊಂದು ಮಾಡೋದು ಮತ್ತೊಂದು ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದ್ಯಾ ರಾಜ್ಯ ಸರ್ಕಾರದ ವ್ಯವಸ್ಥೆ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಯಾರನ್ನೋ ಮೆಚ್ಚಿಸೋದಕ್ಕೆ ರಾಜ್ಯದ ಜನರ ತೆರಿಗೆಯನ್ನು ಹಣ ಕೊಡ್ತಾ ಇದೆಯಾ ಸರ್ಕಾರ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಸುರೇಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಕರ್ನಾಟಕ ಕೇರಳದ ಒಂದು ಅಜೀಶ್ ಅನ್ನುವ ವ್ಯಕ್ತಿಗೆ ಪರಿಹಾರ ಘೋಷಣೆ ಮಾಡಿದೆಯಲ್ಲ, ಆ ದುಡ್ಡು ಜನರದ್ದ ಅಥವಾ KPCCದ ಅಥವಾ CM ಅವ್ರ ವೈಯಕ್ತಿಕವಾದಂಥದ್ದ? ನಾಗೇಂದ್ರ ಬಾಬು, ನಿಮ್ಮ ಪ್ರಶ್ನೆ ಭಾಳ ಸೂಕ್ತವಾಗಿರ್ತಕ್ಕಂಥದ್ದು. ಆದರೆ ಇಲ್ಲಿ ಯಾರ ಹಣ ಅಂತ ಹೇಳಿ ಈಗಾಗಲೇ ಭಾಳ ಸ್ಪಷ್ಟವಾಗಿ ಈಗಾಗಲೇ ಈಶ್ವರ್ ಖಂಡ್ರೆ ಅವರು ಹೇಳಿರ್ತಕ್ಕಂಥದ್ದು. ಅದು KC ವೇಣುಗೋಪಾಲ್ ಅವರ ಸೂಚನೆಯ ಮೇರೆಗೆ 15 ಲಕ್ಷ ರು ಪರಿಹಾರವನ್ನು ಕೊಟ್ಟಿದ್ದೇವೆ ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು. ಇದು 100ಕ್ಕೆ 100 ಸರ್ಕಾರದ ಹಣ ಅಷ್ಟೇ. ಇಲ್ಲಿ ಪಕ್ಷದ ವತಿಯ ಹಣ ಅಲ್ಲ, ಪಕ್ಷದ ನಾಯಕರ ಶಿಫಾರಸಿನ ಮೇರೆಗೆ ಸರ್ಕಾರದ ತೆರಿಗೆ ಪಾಲಿನ ಹಣ ಏನಿದೆ, ಸರ್ಕಾರದಲ್ಲಿ ನಮ್ಮ ರಾಜ್ಯದ ಜನರ ತೆರಿಗೆಯಿಂದ ವಸೂಲಾದಂಥ ಹಣ ಇರುತ್ತಲ್ಲ, ಆ ಹಣವನ್ನು ನಮ್ಮ ರಾಜ್ಯ ಸರ್ಕಾರದ ಬೊಕ್ಕಸದ ಹಣವನ್ನು ಕೇರಳದ ವ್ಯಕ್ತಿಗೆ ಕೊಟ್ಟಿರ್ತಕ್ಕಂಥ, ಕೇರಳ ಮೃತ ಕುಟುಂಬಕ್ಕೆ ಪಾವತಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಒಂದು ರೀತಿಯಲ್ಲಿ ಲೋಕಸಭಾ ಚುನಾವಣೆ ಸನ್ನಿಹಿತ ಇರೋದ್ರಿಂದನ ರಾಜಕೀಯವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇದು ಪಕ್ಕದ ರಾಜ್ಯದಲ್ಲಿರ್ತಕ್ಕಂತಹ ಕೇರಳದಲ್ಲಿರ್ತಕ್ಕಂತಹ ಜನರನ್ನು ಮೆಚ್ಚಿಸೋದಕ್ಕೆ ಕಾಂಗ್ರೆಸ್ ಕೂಡ ನಿಮ್ಮ ಪರವಾಗಿರುತ್ತೆ, ನೆರೆ ರಾಜ್ಯ ಕೂಡ ನಿಮ್ಮ ಪರವಾಗಿ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಂದೇಶವನ್ನು ಕೊಡೋದಕ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ರಾಜಕೀಯವಾಗಿ ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು. ಇನ್ನು ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಆನೆ ದಾಳಿಗೆ ತುತ್ತಾದವರಿಗೆ ಕೊಡ್ತಾ ಇರ್ತಕ್ಕಂಥ ಪರಿಹಾರ ಈಗ ನಮಗಿರುವಂಥ ಮಾಹಿತಿ 5 ಲಕ್ಷ ಅಂತಕ್ಕಂಥದ್ದು. ಹಾಗಿದ್ರೆ ಕೇರಳದಲ್ಲಿ ಸತ್ತಂತಹ ಆನೆ ದಾಳಿಗೆ ಮೃತರಾದಂಥವರಿಗೆ ಕೊಟ್ಟಿರ್ತಕ್ಕಂಥದ್ದು 15 ಲಕ್ಷ. ಇದು ಕೂಡ ಮತ್ತೊಂದು ರೀತಿಯಲ್ಲಿ ಭಾರಿ ಪ್ರಶ್ನೆಯನ್ನು ಮೂಡ್ತಿರ್ತಕ್ಕಂಥದ್ದು. ಹಾಗಿದ್ರೆ ರಾಜ್ಯದಲ್ಲಿ ಆನೆ ದಾಳಿಗೆ ತುತ್ತಾದಂಥವರಿಗೆ ಕೇಂದ್ರದ ನಾಯಕರು ಅಂದರೆ ಅವರ ಕಾಂಗ್ರೆಸ್ ನಾಯಕರು ಯಾಕೆ ಶಿಫಾರಸು ಮಾಡಲ್ಲ ಹೆಚ್ಚಿನ ಹಣಕ್ಕೆ ಆಗಿದ್ರೆ? ಇದು ಖಂಡಿತವಾಗ್ಲೂ ಕೂಡ ಇದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಜೊತೆಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇರ್ಬೋದು, MLC ರವಿಕುಮಾರ್ ಇರ್ಬೋದು, ಈ ರೀತಿಯ ಒಂದು ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಜೊತೆಗೆ ಸರ್ಕಾರ ಅಂದರೆ ಖುದ್ದು ಮುಖ್ಯಮಂತ್ರಿಗಳೇ ಈ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಅಂತ ಹೇಳಿ ಕೂಡ ಆಗ್ರಹ ಮಾಡಿರ್ತಕ್ಕಂಥದ್ದು. ಇದೆಲ್ಲದಕ್ಕೂ ಉತ್ತರ ಕೊಡಬೇಕಾದಂತಹ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಇವತ್ತು ಸದನಕ್ಕೂ ಬಂದಿಲ್ಲ, ವಿಧಾನಸೌಧದ ತಲೆನೂ ಕೂಡ ಆಗ್ತಾ ಇರ್ತಕ್ಕಂಥದ್ದು ಕೂಡ ಮತ್ತಷ್ಟು ಅನುಮಾನಗಳನ್ನು ಮೂಡಿಸಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ಅಲ್ರಿ, ಯಾರು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಬೋರ್ಡ್ ಹಾಕತ್ತೀರಿ? ಧೈರ್ಯವಾಗಿ ಪ್ರಶ್ನೆ ಮಾಡ್ತಾ ಇದೀವಿ. ಸಿದ್ದರಾಮಯ್ಯನವರೇ ಉತ್ತರ ಕೊಡಿ ಇದಕ್ಕೆ. ವೇಣುಗೋಪಾಲ್ ಯಾರ್ರಿ ಕರ್ನಾಟಕದ ವಿಚಾರಕ್ಕೆ ತಲೆ ಹಾಕಿ ಹಿಂಗ್ ಮಾಡಿ ಅಂತ ಹೇಳಕ್ಕೆ? ಕಾಂಗ್ರೆಸ್ ವಿಚಾರಕ್ಕೆ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಯಾರು ಕೇಳಕ್ ಬರಲ್ಲ. ಯಾರು ವೇಣುಗೋಪಾಲ್ ಅವ್ರು ಕರ್ನಾಟಕದ ಜನರ ತೆರಿಗೆ ದುಡ್ಡು ನಿಮಗೆ ಹೇಳೋದಕ್ಕೆ ಧೈರ್ಯ ಇಲ್ವಾ? ಇಲ್ಲ ಸರ್, ಕೊಡಕ್ಕಾಗಲ್ಲ, ನೀವೇ ಹೇಳಿ ಕೇರಳದವ್ರಿಗೆ ನಿಮ್ ಗೌರ್ಮೆಂಟ್ ಇದೆಯಲ್ಲ ಕೊಡ್ಸಿ ಅಂತ ಹೇಳೋ ತಾಕತ್ತು